ನಿತ್ಯ ಜೀವನಗೆ ಸ್ವಾಗತ. ನಾನು ಇವತ್ತು ಪಿಯರ್ ಸೋಪಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಸೋಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. PRS ನೋಡಿ ಈ ಥರ ಆಗುತ್ತೆ ಸೋಪು. ಇದನ್ನು ನಾನು ಸ್ವಲ್ಪ ಸಾಮಗ್ರಿಗಳನ್ನು ಹಾಕಿ ಮನೆಯಲ್ಲೇ ಮುಖನ ಒಂಥರ ಇದಾಗಿರೋ ಥರ ಮಾಡ್ಕೊಳ್ಳೋ ಥರ ತೋರಿಸ್ತೀನಿ ಇವಾಗ. ಅದಕ್ಕೆ ಇಬ್ಬರು ಸೇರಿ ಮಾಡಿದ್ವಿ. ಪಿಯರ್ ಸೋಪನ್ನ ತೊಗೊಬಿಟ್ಟು ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ನಾವು ಆ ಸೋಪನ್ನ ಎರೆದು ಅದನ್ನು ಕುದಿಯೋದಕ್ಕೆ ಬಿಸಿ ನೀರಲ್ಲಿ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಆಮೇಲೆ ಸೋಪನ್ನ ಪೀಸಸ್ ಮಾಡಿ ಈ ಬಟ್ಲಿಗೆ ಹಾಕಿ ಈ ಥರ ಕುದಿಯೋಕೆ ಇಟ್ವಿ. ಇದು ಜೆಲ್ಲಿ ಥರ ಆಯಿತು. ಆಮೇಲೆ ಅಲೋವೆರಾನ ಎರಡು ಈ ಥರ ಅಲೋವೆರಾ ಇದೆಯಲ್ಲ, ಈ ಅಲೋವೆರಾನ ಜೆಲ್ಲು ಇದರೊಳಗಡೆ ಫಸ್ಟು ಅಲೋವೆರಾ ಮುಳ್ಳೆಲ್ಲ ತೆಗೆದು ಈ ಥರ ಜೆಲ್ ಮಾಡ್ಕೊಬಿಟ್ಟು ನಾವು ಅದಕ್ಕೆ ಬಾದಾಮಿ ಒಂದು 5ರಿಂದ 6 ಬಾದಾಮಿ ಹಾಕ್ಕೊಬಿಟ್ಟು ಈ ಥರ ಲಿಕ್ವಿಡ್ ಥರ ಮಾಡ್ಕೊಂಡು ಅದಕ್ಕೆ 2 ಕಾಫಿ ಪುಡಿ ಸನ್ರೈಸ್ ಹಾಕಿದ್ವಿ. ಯಾವ ಕಾಫಿ ಪುಡಿ ಆದರೂ ಪರವಾಗಿಲ್ಲ, ಒಂಥರ ರವೆ ಥರ ಇರುತ್ತಲ್ಲ ಅದು ಬೇಡ. ಈ ಥರ ಕಾಫಿ ಪುಡಿನ 2 ಪ್ಯಾಕೆಟ್ ಕಾಫಿ ಪುಡಿ ನೋಡಿ ಈ ಥರ ಮಾಡಿ ಕರಗಿಸಿದ್ವಿ ನಾವು. ಪಿಯರ್ ಸೋಪು ನೋಡಿ, ಇದು ಪಿಯರ್ ಸೋಪ್. ಇದು ಯಾವ ಕಲರ್ದಾದರೂ ಪರವಾಗಿಲ್ಲ, ಅವ್ರವ್ರ ಇಷ್ಟ. ಇದಕ್ಕೆ 1.5 ಸ್ಪೂನ್ ಅಕ್ಕಿ ಹಿಟ್ಟು, 1.5 ಸ್ಪೂನು ಕಡಲೆ ಹಿಟ್ಟು ಹಾಕಿದ್ವಿ. ನೋಡಿ, ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡು ಜೊತೆಯಲ್ಲೇ ಹಾಕಿದ್ವಿ. ಇದು ಫುಲ್ಲು ನೀರು ಥರ ಆಯಿಲ್ ಆಗಬೇಕು. ಆಮೇಲೆ ವಿಟಮಿನ್ E 1 ಕ್ಯಾಪ್ಸಲ್ ಹಾಕಿದ್ವಿ. ಎರಡು ಕ್ಯಾಪ್ಸಲ್ ಹಾಕಿದ್ದೀನಿ. ಇವಾಗ ಆಗಿದೆ, ಅದು ನೀರು ಥರ ಆಗಿದೆ ಸೋಪು. ಇವಾಗ ಅಲೋವೆರಾ ಮತ್ತು ಬಾದಾಮಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀವಿ. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ಒಂದು ಕೊಬ್ಬರಿ ಎಣ್ಣೆ 1 ಸ್ಪೂನು, ಕ್ಯಾಪ್ಸಲ್ ಮಾತ್ರೆ ವಿಟಮಿನ್ ಇದು 2 ಮಾತ್ರೆ, ಮತ್ತು ಇವಾಗ ಕೋಕೋನಟ್ ಆಯಿಲು 1 ಸ್ಪೂನು, ಮತ್ತು ಆಲಿವ್ ಆಯಿಲು 1 ಸ್ಪೂನ್ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಇದು ಬರುತ್ತೆ. ಆಮೇಲೆ ಇದು ಆಪ್ಷನ್ನು, ಬಾದಾಮಿ ಹಾಕಿರೋದ್ರಿಂದ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ, ಬೇಡ. ಇದ್ರ ಬಗ್ಗೆ ಇದು ಆಲೂಗೆಡ್ಡೆ ಮತ್ತು ಟೊಮೊಟೊ ಅನ್ನ ಹಾಕಿ ನುಣ್ಣಗೆ ರುಬ್ಬಿಟ್ಟು ಅದನ್ನು ತೆಕ್ಕೊಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಾಲು ಒಂಚೂರು ಮೊಸರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಫ್ರಿಜ್ಜಲ್ಲಿ ಇಟ್ಕೊಬಿಟ್ಟು ಇದನ್ನು ಬೇಕಾದರೆ ಹಾಗೇನು ಮುಖಕ್ಕೆ ಅಪ್ಲೈ ಮಾಡ್ಕೊಬೋದು. ಅದು ಮಾಡಿದ್ವಲ್ಲ ಅಂದ್ಬಿಟ್ಟು ನಾವು ಹಾಕ್ತಾಯಿದ್ದೀವಿ. ನೀವು ನೋಡಿ ಆ ಥರ ಮಾಡ್ಕೊಂಡಿದ್ರೆ ಹಾಕಿ, ಇಲ್ಲಾಂದರೆ ಅಷ್ಟೇ ಸಾಕು. ಮತ್ತು ಕಾಫಿ ಪುಡಿ ಇದು ನಾವು ಸನ್ರೈಸ್ 2 ರೂಪಾಯಿ ಪ್ಯಾಕೆಟ್ 2 ಹಾಕ್ತಾಯಿದ್ದೀವಿ. ಯಾವುದಾದ್ರೂ ಪರವಾಗಿಲ್ಲ, ನೈಸಾಗಿರೋ ಕಾಫಿ ಪುಡಿ 1-1.5 ಚಮಚ ಹಾಕೋಬೇಕು. ಇದು ಮಿಕ್ಸ್ ಆಗೋ ಥರ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಹಾಗಂಗೆ ನಿಂತ್ಕೋಬಾರ್ದು. ಇದು ಕಾಫಿ ಪುಡಿ ಮಿಕ್ಸ್ ಆಯಿತು. ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಗಂಟು ಕಟ್ಕೋಬಾರ್ದು. ಗಂಟು ಕಟ್ಕೊಳ್ದಿರೋ ಥರ ಒಂದು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಕಪ್ಪಲ್ಲ, ಚೆಲ್ಲಿದ್ರೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಒಂಚೂರು ಹುಷಾರಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿಬಿಟ್ಟು ಚಿಕ್ಕದು ಈ ಟಪರ್ವೇರ್ದು ಇದು ಪ್ಲಾಸ್ಟಿಕ್ ಯೂಸ್ ಆ್ಯಂಡ್ ಥ್ರೋ ಇರುತ್ತಲ್ಲ, ಆ ಕಪ್ಪಾದರೂ ಸರಿ, ಯಾವ ಪ್ಲಾಸ್ಟಿಕ್ದು ಯಾವುದಾದ್ರೂ ಪರವಾಗಿಲ್ಲ, ಮತ್ತೆ ಯೂಸ್ ಮಾಡ್ಬೋದು. ಅದೇನು ಬಿಸಿಗೇನು ಇದಾಗ್ಬಿಡೋದಿಲ್ಲ. ಚಿಕ್ಕ ಕಪ್ಪಿಗೆ ಹಾಕಿದ್ರೆ ಅಷ್ಟೇ ನಾವು ಬಳಸ್ಕೋಬೋದು. ಸ್ವಲ್ಪ ದೊಡ್ಡದಕ್ಕೆ ಹಾಕ್ಬಿಟ್ರೆ ಕಟ್ ಮಾಡಿ ಬಳಸಬೇಕಾಗುತ್ತೆ, ಬೇಗ ಕರ್ಗೋಗ್ಬಿಡುತ್ತಲ್ಲ ಇದು, ಹಂಗಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಕಪ್ಪಿಗೆ ಹಾಕಿ ಹುಯ್ದುಬಿಟ್ಟು ಇದನ್ನು ಹಾಗೆ ಪರವಾಗಿಲ್ಲ, ಟೈಮ್ ಇದೆ ನಮಗೆ ಅಂದರೆ ಒಂದು 1/2 ಅವರ್ ಹಂಗೆ ಬಿಟ್ಬಿಟ್ರೆ ಅದು ಗಟ್ಟಿಯಾಗುತ್ತೆ. ಇಲ್ಲ ನಮ್ಗೆ ಅರ್ಜೆಂಟ್ ಅಂದರೆ ಫ್ರಿಜ್ಜಲ್ಲಿ ಬೇಕಾದರೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಬೇಗ ಗಟ್ಟಿ ಆಗುತ್ತೆ. ನಾವು 1 ಸೋಪನ್ನು ಹಾಕಿರೋದು, ಅದು ಪಿಯರ್ ಸೋಪು 1 ಹಾಕಿದ್ದೀವಿ. ನೋಡಿ, ಆ ಕ್ವಾಂಟಿಟಿ ತಗೊಂಡ್ರೆ ಇದು 2 ಸೋಪ್ ಕ್ವಾಂಟಿಟಿ ಬರುತ್ತೆ. ನೋಡಿ, 1 ಸೋಪಿಗೆ 3 ಆಗಿದೆ. ಇದು ಹಿಂದೆಗಡೆ ಎಲ್ಲ ಒಂಚೂರು ಕಾಫಿ ಪುಡಿ ಹಂಗೆ ಗಂಟು ಉಳಿದಿದ್ದಕ್ಕೆ ಅದು ಗಂಟು ಥರ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಇದು ಮಾಡುವ, ಪರವಾಗಿಲ್ಲ, ಅದೇನು ಕಾಣಿಸಿದ್ರು ಏನಾಗಲ್ಲ. ಅದು ನೈಸ್ ಇರೋದ್ರಿಂದ ರಬ್ ಆಗೋಲ್ಲ, ಮುಖ ಚೆನ್ನಾಗಿರುತ್ತೆ. ಹಾಗಾಗಿ 1 ಸೋಪಿಗೆ ನಮಗೆ ಚಿಕ್ಕದು 2, ದೊಡ್ಡದು 1, 3 ಸೋಪ್ ಆಗಿದೆ. ಆವಾಗ ಕ್ವಾಂಟಿಟಿ ತಗೊಂಡ್ರೆ ಸೋಪು 1 ಸೋಪಿಗೆ 2 ಸೋಪ್ ಕ್ವಾಂಟಿಟಿ ಬಂದಿದೆ.
ಈ ಥರ ಇದು ಬರುತ್ತೆ. ಸುಮಾರು ಒಂದು 2 ತಿಂಗಳು ಬಳಸ್ಬೋದು. ಇದನ್ನು 2 ತಿಂಗಳ ಮೇಲೂ ಬಳಸ್ಬೋದು. ನಾವು ಹೇಗೆ ಯೂಸ್ ಮಾಡ್ತೀವಿ ಹಾಗಾಗುತ್ತೆ. ಮೈಗೆಲ್ಲ ಹಾಕಿದ್ರೆ ಬೇಗ ಖಾಲಿ ಆಗುತ್ತೆ. ಬರೀ ಫೇಸ್ ವಾಶ್ ಮಾಡಿದ್ರೆ ಒಂದು 2 ತಿಂಗಳು 3 ತಿಂಗಳು ಬರುತ್ತೆ. ಇದು ದೊಡ್ಡದು ನಮ್ಮ ಹತ್ರ ಕಟ್ ಮಾಡಿ ಬಳಸ್ಕೋಬೇಕು. ಚಿಕ್ಕ ಚಿಕ್ಕದನ್ನ ಹಂಗೆ ಬಳಸ್ಕೋಬೋದು. ತುಂಬ ಮುಖಕ್ಕೆ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲಕ್ಕೂ ಅಷ್ಟೇ, ಯಾವ ಕಾಲದಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ. ಆಯಿಲಿ ಸ್ಕಿನ್ ಇರೋರ್ಗು ಚೆನ್ನಾಗಿದೆ, ಮತ್ತು ಡ್ರೈ ಸ್ಕಿನ್ ಇರೋರ್ಗು ತುಂಬ ಉಪಯೋಗ. ಇದು ಮಾಡ್ಕೊಳ್ಳಿ ಮನೇಲಿರೋರು. ಟೈಮ್ ಇದ್ದಾಗ, ಕೆಲ್ಸಕ್ಕೆ ಹೋಗೋರಾದರೂ ಅಷ್ಟೇ ಟೈಮ್ ಇರುವಾಗ ಒಂದು ಹಾಫ್ ಆನ್ ಅವರ್ 1 ಅವರ್ ಹಿಡಿಯುತ್ತೆ. ಇದು ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫೇಸ್ಗೆ. ಮತ್ತು ಬಿಸಿಲಿಗೆ ಹೋದರೆ ಸ್ಕಿನ್ನು ಬರ್ನ್ ಆಗೋದಿಲ್ಲ. ಆಯಿಲಿಯಾಗಿ ತುಂಬ ಮಾಯ್ಶ್ಚರೈಸರ್ ತುಂಬ ಸೈನಿಂಗ್ ಹೊಡಿತದೆ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ದೀರ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.